ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ನಮ್ಮ ಕ್ವಾಲಿಟಿ ಫುಡ್ಸ್ ಇವತ್ತೊಂದು ವಿಶೇಷವಾದಂತಹ ಒಂದು ಹೊಸ ಅಧ್ಯಾಯವನ್ನ ಇಡೀ ವಿಶ್ವದ ಮುಂದೆ ತರ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇರೋದು ನಮ್ಮ ಹೆಮ್ಮೆ. ಚಿಕ್ಕ ವಯಸ್ಸಿನಿಂದ ಒಂದು ಮಾತನ್ನ ಕೇಳ್ತಾ ಇರ್ತೀವಿ, ಮನುಷ್ಯನ ಬದುಕು ನಿಂತ ನೀರಾಗಬಾರ್ದು, ಹರಿತಾ ಇರಬೇಕು ಅಂತ ಹೇಳಿ. ಹರಿತಾ ಇರಬೇಕು ಅಂದರೆ ಅರ್ಥ ಇಷ್ಟೇ, ಹೊಸತನವನ್ನು ನಾವು ಪ್ರತಿ ವಿಷಯದಲ್ಲೂ ಕೂಡ ಹುಡುಕ್ತಾ ಇರಬೇಕು. ಪ್ರಯೋಗಶೀಲತೆ ನಮ್ಮ ಬದುಕಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕ್ವಾಲಿಟಿ ಫುಡ್ಸ್ ಹಲವು ದಶಕಗಳಿಂದ ಈ ಮಾತನ್ನು ನಡೆಸ್ಕೊಂಡು ಬರ್ತಾ ಇದೆ ಅನ್ನೋಂಥದ್ದು ನಮ್ಮ ಹೆಮ್ಮೆ. ಹಾಗಾಗಿ ಕ್ವಾಲಿಟಿ ಫುಡ್ಸ್ಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡೋದಕ್ಕಿಂತಲೂ ವಿಶೇಷವಾಗಿ ಒಂದು ಸ್ಪೆಷಲ್ ವೀಟಿ ಇದೆ. ಪ್ರತಿ ಭಾರತೀಯ ಅಡುಗೆ ಮನೆಯ ಹೃದಯ ಗರ್ಭದಲ್ಲಿ ಅಡಗಿದೆ ಒಂದು ರಹಸ್ಯ. ರುಚಿಯ ರಹಸ್ಯ, ಪಾರಂಪರೆಯ ರಹಸ್ಯ, ನಂಬಿಕೆಯ ರಹಸ್ಯ. ಇದುವೇ ಪ್ರೋಸೆಸ್ಡ್ ಫುಡ್ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿರುವ ಕ್ವಾಲಿಟಿ ಫುಡ್ಸ್ನ ಗೆಲುವಿನ ರಹಸ್ಯ. 1998ರಲ್ಲಿ ಬೆಂಗಳೂರು ನಗರದಲ್ಲಿ ಶುರುವಾದ ಕ್ವಾಲಿಟಿ ಫುಡ್ಸ್ ಇಂದು ದೇಶದ ಗಡಿ ದಾಟಿ 36ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದೆ. ಇಂದು ಕ್ವಾಲಿಟಿ ಉತ್ಪನ್ನ 50,000ಕ್ಕೂ ಹೆಚ್ಚಿನ ಜನರಲ್ ಟ್ರೇಡ್ ಮತ್ತು ಮಾಡರ್ನ್ ಟ್ರೇಡ್ ಔಟ್ಲೆಟ್ಗಳಲ್ಲಿ, ಜೊತೆಗೆ ಎಲ್ಲ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ಇದರ ರೂವಾರಿ ಶ್ರೀಯುತ ಭವರ್ ಲಾಲ್ ಪಗಾರಿಯಾ. ಇವರ ಮಾರ್ಗದರ್ಶನದಲ್ಲಿ ಶ್ರೀ ನರೇಶ್ ಪಗಾರಿಯಾ ಮತ್ತು ಶ್ರೀ ಧೀರಜ್ ಜೈನ್ ಕ್ವಾಲಿಟಿ ಫುಡ್ಸ್ ಅನ್ನು ಯಶಸ್ಸಿನ ಪಥದಲ್ಲಿ ಕೊಂಡೊಯ್ಯುತ್ತಿದ್ದಾರೆ. ಇವರು ಕೇವಲ ಉದ್ಯಮಿಗಳಲ್ಲ, ಇವರು ರುಚಿ ಮತ್ತು ನಂಬಿಕೆಯ ಶಿಲ್ಪಿಗಳು. ಇವರ ದಿಟ್ಟ ನಾಯಕತ್ವ ಮತ್ತು ದೃಢ ಸಂಕಲ್ಪದಿಂದಲೇ ಇಂದು ಕ್ವಾಲಿಟಿ ಫುಡ್ಸ್ ಲಕ್ಷಾಂತರ ಮನಸ್ಸುಗಳಲ್ಲಿ ನೆಲೆಸಿದೆ. ಕ್ವಾಲಿಟಿ ಫುಡ್ಸ್ ತನ್ನ ಪ್ರತಿಷ್ಠಿತ ಉತ್ಪನ್ನವಾದ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ನಿಂದ ಹಿಡಿದು ಮಸಾಲೆಗಳು, ಸ್ವೀಟ್ ಮಿಕ್ಸ್, ಡೆಸರ್ಟ್ ಮಿಕ್ಸ್ಗಳ ಮೂಲಕ ಪರಿಪೂರ್ಣ ರುಚಿಯನ್ನು ಗ್ರಾಹಕರಿಗೆ ಉಣಬಡಿಸುತ್ತಿದೆ. ಸಾಂಪ್ರದಾಯಿಕ ಶೈಲಿಗೆ ಆಧುನಿಕತೆಯ ಟಚ್ ನೀಡುವಲ್ಲಿ ಕ್ವಾಲಿಟಿ ಮಸಾಲಾ ಸಿದ್ಧಾಸ್ತವಾಗಿದೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ನಮ್ಮ ಕರ್ನಾಟಕದ ಕ್ವಾಲಿಟಿ ಫುಡ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನರೇಶ್ ಪಗಾರಿ ಅವರನ್ನ ಪ್ರೀತಿಯ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಕ್ವಾಲಿಟಿ ಫುಡ್ಸ್ ನ ಡೈರೆಕ್ಟರ್ ಆಗಿರುವಂತಹ ಧೀರಜ್ ಜೈನ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹೆಸರಲ್ಲಿ ಸಿಹಿ ಕಹಿ ಇದ್ರೂ ಕೂಡ ಕಹಿಯನ್ನು ನುಂಗಿ ನಮ್ಮೆಲ್ರಿಗೂ ಸಿಹಿ ಮಾತ್ರ ಹಂಚುವ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಫೇವ್ರೇಟ್ ಸಿಹಿ ಕಹಿ ಚಂದ್ರು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಕ್ವಾಲಿಟಿ ಫುಡ್ಸ್ ಬಳಗದ ಪರವಾಗಿ ಪ್ರೀತಿಯ ಚಪ್ಪಾಳಿಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀ ಸಿಹಿ ಕಹಿ ಚಂದ್ರು ಅವರಿಗೆ ಪ್ರೀತಿಯ ಸ್ವಾಗತವನ್ನ ಆತ್ಮೀಯವಾಗಿ ಕೊಡ್ತಾ ಇದ್ದೀವಿ. ಇದೀಗ ನೇರವಾಗಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡುವಂತಹ ಸಮಯ. ಈ ಕಾರ್ಯಕ್ರಮದ ಬಗ್ಗೆ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಕ್ವಾಲಿಟಿ ಫುಡ್ಸ್ ನ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮ್ಯಾನೇಜಿಂಗ್ ಡೈರೆಕ್ಟರ್ ನರೇಶ್ ಪಗಾರಿಯಾ ಇವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವೆಲ್ಕಮ್ ಯು ಆಲ್. ನಿಮ್ಮನ್ನೆಲ್ಲ ನೋಡಿಕೊಂಡು ಇವತ್ತು ಬೆಳಗ್ಗೆ ವಾಟ್ ಹ್ಯಾಪಿ, ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ. ಓಕೆ, ಕನ್ನಡ ನನಗೆ ಸ್ವಲ್ಪ ಇದೀನಿ. ಈ ನಡುವೆ ನಮ್ಮ ಬೆಂಗಳೂರಲ್ಲಂತೂ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಬಟ್ ಅದು ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಆಗೇ ಆಗುತ್ತೆ, ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಿ ನನ್ನನ್ನು. ಬಟ್ ತುಂಬ ಖುಷಿ ಪಟ್ಟಿದ್ದು ಏನಂದರೆ 1998 ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಆ ಕಂಪ್ನಿ ಇವತ್ತು ನಾವು ಈ ಲೆವೆಲ್ ತಗೊಂಡು ಬಂದಿದ್ದೀವಿ. ನಿಮ್ಮೆಲ್ಲ ನಮ್ಮ ಟೀಮ್ ಸಹಾಯ, ನಮ್ಮ ಡಿಸ್ಟ್ರಿಬ್ಯೂಟರ್ ಸಹಾಯ, ಆ್ಯಂಡ್ ನೋ ಡೌಟ್ ನಮ್ಮ ಪ್ರೆಸ್ ಟೀಮ್, ನಮ್ಮ ಮೀಡಿಯಾ ಟೀಮ್ ನೀವೆಲ್ಲರೂ ಒಂದು ರೋಲ್ ನಮ್ಮ ಕಂಪ್ನಿಗೆ ಪ್ಲೇ ಮಾಡಿದ್ದೀರಾ. ಆ್ಯಂಡ್ ಇದನ್ನೇ ಮುಂದೆ ತಗೊಂಡು ಹೋಗೋಕ್ಕೆ ವಾಟ್ ಟುಡೇ ಕ್ವಾಲಿಟಿ ಆಸ್ ಎ ಬ್ರ್ಯಾಂಡ್ ನಾವೇನು ಸ್ಟ್ಯಾಂಡ್ ಮಾಡ್ತೀವಿ in terms of giving pure products, in terms of giving the best of the products. We always, ನಾವು ಯಾವಾಗಲೂ ಇದ್ರ ಮೇಲೇ ಗಮನ ಕೊಟ್ಟಿರೋದು, ಹೌ ಮಚ್ ಪ್ಯೂರ್ ವಿ ಕ್ಯಾನ್ ಗಿವ್, ಎಷ್ಟಾದ್ರಷ್ಟು ನಾವು ವಿ ಶುಡ್ ಅವಾಯ್ಡ್ ಗಿವಿಂಗ್ ಆರ್ಟಿಫಿಷಿಯಲ್ ಕಲರ್ಸ್ ಆರ್ ಆರ್ಟಿಫಿಷಿಯಲ್ ಇದು ಬೇಡ ನಮಗೆ. ಆ್ಯಂಡ್ ಆ ಟ್ರಸ್ಟನ್ನೇ ಇವತ್ತು ನಮಗೆ ಈ ಲೆವೆಲಲ್ಲಿ ತಗೊಂಡು ಬಂದಿದೆ. ಇನ್ ದ ಲಾಸ್ಟ್ 25 years ನಾವು ಯಾವತ್ತೂ ವಿ ಹ್ಯಾವ್ ಓನ್ಲಿ ಸ್ಟ್ರೈವ್ to give the best quality products to our consumers, and adrinda today so proud to say that we are also available in 35+ countries. ಈ ಅಸೋಸಿಯೇಷನ್ ನಾವು ಮುಂದೆ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಲಿಕ್ಕೆ ಟುಡೇ ಐ ಆಮ್ ಸೋ ಪ್ರೌಡ್ ಟು ಇನ್ಫಾರ್ಮ್ ಆಲ್ ಆಫ್ ಯು ದಟ್ ನಮ್ಮ ಬ್ರ್ಯಾಂಡ್ ಏನು ಇವತ್ತು ಕಾಣಿಕೆಯಲ್ಲಿದೆ, ನಮ್ಮ ಬ್ರ್ಯಾಂಡ್ ಇವತ್ತು ಏನು ಪವರ್ ಇಟ್ಕೊಂಡಿದೆ ಇನ್ ಟರ್ಮ್ಸ್ ಆಫ್ ಟ್ರಸ್ಟ್, ಇನ್ ಟರ್ಮ್ಸ್ ಆಫ್ ಪ್ಯೂರಿಟಿ, ಇನ್ ಟರ್ಮ್ಸ್ ಆಫ್ ಬೆಸ್ಟ್ ಕ್ವಾಲಿಟಿ, ಅದೇ ಅಸೋಸಿಯೇಷನ್ನು ನಮ್ಮ ಚಂದ್ರು ಸರ್ ಜೊತೆಗೆ ಮಾಡಿ, ಹೂ ಟುಡೇ ಸ್ಟ್ಯಾಂಡ್ಸ್ ಫಾರ್ ಆಲ್ ದೀಸ್ ಪ್ಲಸ್ ಪಾಯಿಂಟ್ಸ್ ದಟ್ ವಿ ಆಸ್ ಎ ಕಂಪನಿ ಹ್ಯಾವ್. ಇವರು ಲಾಸ್ಟ್ ಸೋ ಮೆನಿ ಇಯರ್ಸ್ ಇಂದ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಮೇನ್ಲಿ ಇನ್ ದಿ
ಫುಡ್ ಡೊಮೈನ್. ನಾವು ಇವಾಗ ಜಸ್ಟ್ ಒಂದು 2 ನಿಮಿಷ ಚರ್ಚೆ ಮಾಡ್ತಾ ಇದ್ವಿ ಸರ್ ಹತ್ರ. ಸರ್ ಏನಂತ ಇದ್ದಾರೆ, ನಾನು 500 ಮೂವೀಸ್ ಮಾಡಿದ್ದೀನಿ, 500 ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಬಟ್ ನನಗೆ ತುಂಬ ಖುಷಿ ಇರೋದು ಕುಕಿಂಗ್. ಇವತ್ತು ನಾವು ಮಾತಾಡೋದ್ರಲ್ಲಿ, ನಾವು ಇಷ್ಟೊತ್ತು ಮಾತಾಡಿದ್ರಲ್ಲಿ ಐ ಥಿಂಕ್ 80%, if I'm right sir, we dedicated for cooking. So sir, the love for cooking, people, general, the trust on him in terms of cooking has brought us this ಪಾರ್ಟ್ನರ್ಶಿಪ್. ಆ್ಯಂಡ್ ಈ ಪಾರ್ಟ್ನರ್ಶಿಪ್ ಸರ್ ನಾವು ಬಹಳ ಮುಂದೆ ತೊಗೊಂಡು ಹೋಗ್ಬೇಕಂತ ಇದ್ದೀವಿ. ನಿಮ್ಮ ಜೊತೆಗೆ ನಿಮ್ಮ ಅಸೋಸಿಯೇಷನ್, ನಿಮ್ಮ ಪಾರ್ಟ್ನರ್ಶಿಪ್ಪಿಂದ ನಮ್ಮ ಬ್ರ್ಯಾಂಡು, ನಮ್ಮ ಪ್ರಾಡಕ್ಟ್ಸು, ನಮ್ಮ ಕರ್ನಾಟಕ ಕನ್ಸ್ಯೂಮರ್ಸ್ನ ಒಂದು ಬೆಸ್ಟ್ ಪ್ರಾಡಕ್ಟು, ಬೆಸ್ಟ್ ಕ್ವಾಲಿಟಿ, ಬೆಸ್ಟು ಸರ್ವಿಸಸ್ ಪ್ರೊವೈಡ್ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋಣ. ಅದರಿಂದ ಐ ರಿಯಲಿ ಫೀಲ್ ಪ್ರೌಡ್ ಟುಡೇ in calling for ಸಿಹಿಕಹಿ ಚಂದ್ರು ಸರ್ ಫಾರ್ ದ ಲಾಂಚ್ ಆಫ್ ದಿಸ್ ಆ್ಯಂಡ್ ಅವರ್ ಅಸೋಸಿಯೇಷನ್. ನಿಮ್ಮ ಚಪ್ಪಾಳಿಯೊಂದಿಗೆ ಇದೀಗ ಕ್ವಾಲಿಟಿ ಫುಡ್ಸ್ ಇದರ ರಾಯಭಾರಿಗಳಾಗಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಜೊತೆಯಾಗಿರುವಂತಹ ಸಿಹಿಕಹಿ ಚಂದ್ರು ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಇಡೀ ಸಂಸ್ಥೆಯ ಪರವಾಗಿ ಸಿಹಿಕಹಿ ಚಂದ್ರು ಸರ್ ಅವರಿಗೆ ನೀಡ್ತಾ ಇದ್ವಿ. ಕ್ವಾಲಿಟಿ ಮಸಾಲ ಅಂದ್ರೇನೆ ನಂಬಿಕೆ, ಕ್ವಾಲಿಟಿ ಮಸಾಲ ಅಂದ್ರೇನೆ ರುಚಿ. ಹಾಗಾಗಿ ಈ ಉತ್ಪನ್ನಗಳ ಬಗ್ಗೆ ಮಾತನಾಡೋದಕ್ಕೆ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ. ನಮ್ಮೊಂದಿಗಿದ್ದಾರೆ ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದರ ಡೈರೆಕ್ಟರ್ ಆಗಿರುವಂತಹ ಮಿಸ್ಟರ್ ಧೀರಜ್ ಜೈನ್ ಇವರನ್ನ. ನಮಸ್ಕಾರ ಎಲ್ಲರಿಗೂ, ಸ್ವಾಗತ ಸುಸ್ವಾಗತ. ಇವತ್ತಿಂದು ಈ ಲಾಂಚ್ ಹೇಗೆ ಒಂದು ಆಲ್ಮೋಸ್ಟ್ ಶಾರ್ಟ್ ಸ್ಟೋರಿ ಹಾಗೆ ಸ್ಟಾರ್ಟ್ ಆಗುತ್ತೆ. ಒಂದು ದಿವಸ ನಾನು ಪರ್ಸ್ನಲಿ ನನ್ನ ಡೈಲಿ ರೂಟೀನ್ ಲಾಲ್ಬಾಗ್ ಆದಮೇಲೆ ವೆನ್ ಟು ಹ್ಯಾವ್ ಅಂದರೆ ರೆಸ್ಟೋರೆಂಟ್ ಅಲ್ಲಿ ಇಡ್ಲಿ ಸಾಂಬಾರ್, ಓಕೆ, ಡಿಪ್ ಇಡ್ಲಿ ಸಾಂಬಾರ್. ಅದೇ ದಿವಸ ಮಧ್ಯಾಹ್ನ ಐ ಹ್ಯಾಡ್ ಅನ್ನ ಸಾಂಬಾರ್. ರಿಯಲೈಸ್ ದಟ್ ಎರಡು ಟೇಸ್ಟ್, ಇಡ್ಲಿ ಸಾಂಬಾರ್ ಮತ್ತು ನಮ್ಮ ಅನ್ನ ಸಾಂಬಾರ್ ಟೇಸ್ಟ್ ವೇರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಸೇಮ್ ನಮ್ಮ ಹೋಟೆಲ್ಸ್ ಇಲ್ಲ ಫಂಕ್ಷನ್ಸ್ ಅಲ್ಲೂ ಆಗುತ್ತೆ, ಬಟ್ ಏನಕ್ಕೆ ಮನೆಯಲ್ಲಿ ಇಲ್ಲ ಅಂತ ಒಂದು ಕ್ವಶನ್. ಈ ಕ್ವಶನ್ಗೆ ನಮ್ಮ ಕೂಡಲೇ ರಿಸರ್ಚ್ ಟೀಮ್ನ ಕೊಟ್ವಿ. ಆಲ್ಮೋಸ್ಟ್ ಅಬೌಟ್ ನಮ್ಮ ರಿಸರ್ಚ್ ಟೀಮ್ ಕ್ವಿಕ್ಲಿ ಆಕ್ಟಿವ್ ಆಗಿಬಿಟ್ಟು ಆಲ್ಮೋಸ್ಟ್ ಅಬೌಟ್ 12 ಲಕ್ಷ ಜನ ಹತ್ರ ರಿಸರ್ಚ್ ಮಾಡಿದ್ವಿ. ಕ್ವಶನ್ ವಾಸ್ ವೆರಿ ಸಿಂಪಲ್, ಹೇಗೆ ನೀವು ಇಡ್ಲಿ ಸಾಂಬಾರ್ ತಯಾರಿಸ್ತೀರಾ? ವಿ ವೇರ್ ಶಾಕ್ಡ್ ಟು ಲಿಸನ್ ದೇರ್ ಆನ್ಸರ್ಸ್. ಜನ ಹೇಳಿದ್ರು ಇಡ್ಲಿಗೆ ಸಾಂಬಾರ್ ಬಂದ್ಬಿಟ್ಟು ತೆಳುವಾಗೆ, ಮೈಲ್ಡ್ ಆಗಿ, ಸ್ವಲ್ಪ ಸ್ವೀಟ್, ಸ್ವಲ್ಪ ಕಹಿ, ಸುಗಂಧವಾದ ಸಾಂಬಾರ್ ಇರಬೇಕು. ಅದೇ ಸಾಂಬಾರ್ ಅನ್ನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ವೆರಸ್ ಇದೇ ಅನ್ನಕ್ಕೆ ಸಾಂಬಾರ್ ಬಂದ್ಬಿಟ್ಟು ಸ್ವಲ್ಪ ಥಿಕ್ಕಾಗಿ, ಸ್ವಲ್ಪ ಸ್ಪೈಸಿ ಆಗಿ ಇರಬೇಕು ಅಂತ. ಈ ಸಾಂಬಾರ್ ಬಂದ್ಬಿಟ್ಟು ಆಕ್ಚುಲಿ ಇಡ್ಲಿಗೆ ಸೂಟ್ ಆಗೋದಿಲ್ಲ. ಇದು ಮತ್ತೆ ಮಾರ್ಕೆಟಲ್ಲಿ ಇವತ್ತು ನೋಡಿದ್ರೆ ಆಲ್ಮೋಸ್ಟ್ ಇರೋದು ಬರೀ ಅನ್ನಕ್ಕೆ ಸಾಂಬಾರ್, ಅನ್ನಕ್ಕೆ ಸಾಂಬಾರ್ ಪೌಡರ್ ಇರೋದು ಸಾಧಾರಣ ಸಾಂಬಾರ್ ಪೌಡರ್ ವಿಚ್ ಈಸ್ ಯೂಸ್ಡ್ ಓನ್ಲಿ ಇನ್ ದಿ ರೈಸ್ ಸಾಂಬಾರ್. ಆವಾಗ ಕೂಡಲೇ ನಮ್ಮ R&D ಟೀಮ್ ರಿಸರ್ಚ್ ಲ್ಯಾಬಲ್ಲಿ ನಾವು ಈ ಪಾಯಿಂಟ್ ಹಾಕ್ಬಿಟ್ಟು ಏನಕ್ಕೆ ನಮ್ಮ ಜನಂಗೆ ಈ ತೊಂದರೆ ಇರೋದು ಸಮಸ್ಯೆಗೆ ಸೊಲ್ಯೂಷನ್ ಕೊಡಬೇಕು ಅಂತ ನಾವು ಇದು ಮಾಡಿದ್ವಿ. ಸೊ ಈ ಪ್ರಾಬ್ಲಮ್ ಬಂದ್ಬಿಟ್ಟು ವಿ ಗಾಟ್ ಇನ್ ಟು ಎ ನ್ಯೂ ಇನ್ವೆನ್ಷನ್. ಇತಿಹಾಸಕ್ಕೆ ಇದು ಒಂದು ನ್ಯೂ ಇನ್ವೆನ್ಷನ್. ಇದು ಟುಡೇ ವಿ ಆರ್ ಹಿಯರ್ ಆ್ಯಂಡ್ ಈ ಸಮಸ್ಯೆಗೆ we are launching few products and we have of course our brand ambassador ಶ್ರೀ ಸಿಹಿಕಹಿ ಚಂದ್ರು ಅವರು. ನಮ್ಮ ಕ್ವಾಲಿಟಿ ಫುಡ್ಸ್ ನ ವಿಶ್ವ ಮಾರುಕಟ್ಟೆಗೆ ಬರ್ತಾ ಇರುವಂತಹ ಹೊಸ ಉತ್ಪನ್ನವನ್ನ ಬಿಡುಗಡೆ ಮಾಡುವಂತಹ ಸಮಯ ಇದೀಗ. ವೇದಿಕೆಯತ್ತ ಹೊಸ ಉತ್ಪನ್ನವನ್ನ ನಿಮ್ಮ ಮುಂದೆ ತರಲಾಗ್ತಾ ಇದೆ. ಇದೀಗ ಚಂದ್ರು ಸರ್ ಪ್ರಾಡಕ್ಟ್ ಲಾಂಚ್ ಆಯಿತು. ನಿಮ್ಮನ್ನ ಮಾತನಾಡಿಸೋದಕ್ಕೂ ಮುನ್ನ ನಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ವಿಟಿ ಇದೆ, ಮೊದಲಿಗೆ ಅದನ್ನು ನೋಡೋ ಬರೋಣ. ಪ್ರತಿ ಮುಂಜಾನೆ ಹೊಸ ಪ್ರೀತಿಯಿಂದ ಆರಂಭವಾಗುತ್ತೆ.
ದಕ್ಷಿಣ ಭಾರತದ ಅಡುಗೆ ಮನೆಗಳಲ್ಲಿ ಆ ಪ್ರೀತಿ ಇಡ್ಲಿ ಸಾಂಬಾರ್ ಜೊತೆಗೆ ಬಡಿಸಲಾಗುತ್ತೆ. ಆದರೆ ಸಾಂಬಾರ್ನ ರುಚಿ ಇಡ್ಲಿ ಸವಿಯೋ ಮೋಜಿಗೆ ಸರಿ ಹೋಗದಿದ್ರೆ ಆ ಅಸಮಾಧಾನ ಪ್ರತಿ ಬಾರಿ ಉದ್ಭವಿಸುತ್ತೆ. ಒಬ್ಬ ಗೃಹಿಣಿ ಸಾಮಾನ್ಯ ಮಸಾಲೆಗಳೊಂದಿಗೆ ತೃಪ್ತಿಯಾಗಬೇಕಾಗಿದೆ. ಸಾಮಾನ್ಯ ಮಸಾಲೆಯಿಂದ ಮಾಡಿದ ಇಡ್ಲಿ ಸಾಂಬಾರ್ನಲ್ಲಿ ಮನಸ್ಸನ್ನು ತಟ್ಟುವ ಸ್ವಾದ, ವಿಶೇಷ ಅಘ್ರಾಣ, ಪರಿಪಕ್ವವಾದ ಹದ ಬರಲಾರದು. ಕ್ವಾಲಿಟಿ ಫುಡ್ಸ್ ಇಂಥ ಸೂಕ್ಷ್ಮ ವಿಚಾರಗಳನ್ನು ಪರಿಗಣಿಸಿ ಅದಕ್ಕೆ ಸೂಕ್ತ ಪರಿಹಾರ ಸೂಚಿಸಲು ಹೆಜ್ಜೆ ಇಟ್ಟಿದೆ. ಬಳಕೆದಾರರ ಸಮಸ್ಯೆ ಅರಿತಿದೆ. ಇಡ್ಲಿಗೆ ಬೇಕಾದ ಸಾಂಬಾರ್ ಮತ್ತು ಅನ್ನಕ್ಕೆ ಬೇಕಾದ ಸಾಂಬಾರ್ ಇದು ಒಂದೇ ಆಗಲಾರದು. ಹಾಗಾದ್ರೆ ಇಡ್ಲಿಗೆ ಸರಿಹೊಂದುವ ವಿಶೇಷ ಸಾಂಬಾರ್ ಪುಡಿಯನ್ನು ಏಕೆ ಆವಿಷ್ಕಾರ ಮಾಡಬಾರದು ಎಂಬ ಪ್ರಶ್ನೆ ಕ್ವಾಲಿಟಿ ಫುಡ್ಸ್ಗೆ ಉದ್ಭವಿಸಿದ್ದೇ ತಡ. 2 ಪ್ರತ್ಯೇಕ ಸಾಂಬಾರ್ ಪುಡಿ ತಯಾರು ಆಗೇ ಬಿಟ್ಟಿತು. ಕ್ವಾಲಿಟಿ ಇಡ್ಲಿ ಸಾಂಬಾರ್ ಪೌಡರ್. ಇದರಿಂದ ಮಾಡಿದ ಸಾಂಬಾರ್ ತಿಳಿಯಾಗಿದ್ದು ಸಿಹಿ, ಉಪ್ಪು, ಖಾರದ ವಿಶೇಷ ಬ್ಲೆಂಡ್ನಿಂದ ಬೆಳಗಿನ ಉಪಹಾರಕ್ಕೆ ಮುದ ನೀಡುತ್ತದೆ. ಕ್ವಾಲಿಟಿ ರೈಸ್ ಸಾಂಬಾರ್ ಪೌಡರ್. ಇದರಿಂದ ಮಾಡಿದ ಸಾಂಬಾರ್ ಬಾಯಿ ನೀರೂರಿಸುವ ಗಾಢ ಮಸಾಲೆಯಿಂದ ಭೋಜನದ ರಂಗು ಏರಿಸುತ್ತದೆ. ಇದು ಕ್ವಾಲಿಟಿ ಫುಡ್ಸ್ನ ಹೊಸ ಆವಿಷ್ಕಾರ. 2 ವಿಭಿನ್ನ ಸಾಂಬಾರ್ ಮಸಾಲೆಗಳು, 2 ಪ್ರೀತಿಯ ಅನುಭವಗಳಿಗಾಗಿ. ಇದೀಗ ಅಡುಗೆ ಮಾಂತ್ರಿಕ ಸಿಹಿ ಕಹಿ ಚಂದ್ರು ಅವರ ಅಮೃತ ಹಸ್ತದಿಂದ ನಾಡಿನ ಜನತೆಗೆ ಇಡ್ಲಿ ಮತ್ತು ರೈಸ್ ಪ್ರತ್ಯೇಕ ಸಾಂಬಾರ್ ಪೌಡರ್ ಜೊತೆಗೆ ಕ್ವಾಲಿಟಿ ಮಸಾಲಾದ ಇನ್ನಿತರ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಾಗಿದೆ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಕ್ವಾಲಿಟಿ ಫುಡ್ಸ್, ನಮ್ಮ ಸಿಹಿ ಕಹಿ ಚಂದ್ರು ಸರ್ ಅವರ ಪ್ರೀತಿಯೊಂದಿಗೆ ಇದೀಗ ಇಡ್ಲಿಗೆ ಸ್ವೀಟು, ಅನ್ನಕ್ಕೆ ಖಾರ ಸಾಂಬಾರ್ ಪೌಡರ್ ನಿಮ್ಮ ಮುಂದೆ ಬಂದಾಗಿದೆ. ಇನ್ನೇನಿದ್ರು ಅಡುಗೆ ಮಾಡೋದಷ್ಟೇ ಬಾಕಿ. ಆದರೆ ಅದಕ್ಕೂ ಮೊದಲು ಚಂದ್ರು ಸರ್, ನೀವು ನಮ್ಮ ಕ್ವಾಲಿಟಿ ಸಂಸ್ಥೆಯ ಕುಟುಂಬದ ಜೊತೆಯಾಗಿರೋದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ, ನಮ್ಮೆಲ್ರಿಗೂ ಖುಷಿ. ಅದ್ರ ಜೊತೆಗೆ ನಿಮ್ಮದೊಂದು ಸ್ಪೆಷಲ್ TVC ಇದೆ, ಅದನ್ನು ನೀವು ನಿಮ್ಮ ಸ್ಟೈಲಲ್ಲಿ ಲಾಂಚ್ ಮಾಡಿದ್ರೆ ನಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿ. ಈ TVCನೂ ಅಂದರೆ TV ಕಮರ್ಷಿಯಲ್ ಕೂಡ ಒಂದು ಪುಷ್ಕಳವಾದ ಭೋಜನ ಥರನೇ ಇದೆ. ಹಾಗಾಗಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದೇ ಒಂದು ರೀತಿಯಲ್ಲಿ ಅದನ್ನು ಹೇಳ್ಬೋದು. ಸೂಪರ್. ನಿಲ್ಲಿ ಚಂದ್ರು ಸರ್, ಏನ್ ಮಾಡ್ತಾ ಇದ್ದೀರಾ? ಇಡ್ಲಿಗೆ ಸಾಂಬಾರ್ ಮಾಡ್ತಾ ಇದೀನಿ. ಮತ್ ಇದಕ್ಕೆ ಯಾಕೆ ರೈಸ್ ಸಾಂಬಾರ್ ಪುಡಿ ಹಾಕ್ತಿದ್ದೀರಾ? ಚಂದ್ರು ಸರ್, ಹಾಗಂತ ಇಡ್ಲಿಗೊಂದು ರೈಸ್ಗೊಂದು ಬೇರೆ ಬೇರೆ ಸಾಂಬಾರ್ ಪುಡಿ ಇರತ್ತಾ? ಹಾ, ಇಡ್ಲಿಗೆ ಸಾಂಬಾರು ಮೈಲ್ಡ್ ಆಗಿರ್ಬೇಕು, ಅನ್ನಕ್ಕೆ ಸಾಂಬಾರು ಸ್ಪೈಸಿ ಆಗಿರ್ಬೇಕು. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲಾ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿಲಾಗ್ಲಿ ರುಚಿಲಾಗ್ಲಿ ಕಾಂಪ್ರಮೈಸೇ ಇಲ್ಲ. ಕ್ವಾಲಿಟಿ ಮಸಾಲಾ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ರಸಮ್ಮು ಸೂಪರ್, ನಾಲ್ಗೆ ನರ್ತಿಸತ್ತೆ. ಕ್ವಾಲಿಟಿ ರಸಮ್ ಅಂದ್ರೆ ಇದಪ್ಪ, ರುಚಿಯಲ್ಲಿ ಕ್ವಾಲಿಟಿ, ಗುಣಮಟ್ಟದಲ್ಲಿ ಕ್ವಾಲಿಟಿ. ಹೇಗೆ ಮಾಡೋದು ಅಂತೀರಾ? ಸಿಂಪಲ್. ಕ್ವಾಲಿಟಿ ರಸಮ್ ಪೌಡರ್ ಮನೆಗೆ ತನ್ನಿ, ಇಂಥ ಅದ್ಭುತ ರಸಮ್ ಮಾಡ್ಕೊಂಡು ತಿನ್ನಿ. ಸಾಂಪ್ರದಾಯಿಕ ರುಚಿಗೆ ಆಧುನಿಕತೆಯ ಟಚ್. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಪುಳಿಯೋಗರೆ ಸೂಪರ್ ಆಗಿದೆ. ಪುಳಿಯೋಗರೆಗೆ ಇಂಥ ಅದ್ಭುತವಾದ ರುಚಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಅಯ್ಯ, ತುಂಬಾ ತಲೆ ಕೆಡ್ಸ್ಕೋಬೇಡಿ. ಕ್ವಾಲಿಟಿ ಪುಳಿಯೋಗರೆ ಮಿಕ್ಸಿಂದ ಪುಳಿಯೋಗರೆ ಮಾಡಿದ್ರೆ ಇಂಥ ಅದ್ಭುತವಾದ ರುಚಿ ತಂತಾನೆ ಬರುತ್ತೆ. ಯಾಕೆ ಅಂದ್ರೆ ಇದರಲ್ಲಿದೆ ಶ್ರೇಷ್ಠ ಗುಣಮಟ್ಟದ ಮಸಾಲೆಗಳ ಅದ್ಭುತ ಸಮಾಗಮ. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ನಾನು 30 ವರ್ಷದಿಂದ ಸಾವಿರಾರು ಅಡಿಗೆ ಮಾಡಿದ್ದೀನಿ. ಆ ಅನುಭವದಿಂದ ಹೇಳ್ತೀನಿ, ನಿಮ್ಮ ಯಾವುದೇ ಅಡಿಗೆ ಸಖತ್ತಾಗಿರಬೇಕು ಅಂದರೆ ನೀವು ಕ್ವಾಲಿಟಿ CTCನೇ ಬಳಸಬೇಕು. CTC ಅಂದ್ರೆ ಏನು ಅಂತೀರಾ? ಕ್ವಾಲಿಟಿ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಕೊರಿಯಾಂಡರ್ ಪೌಡರ್. ಕ್ವಾಲಿಟಿ ಮಸಾಲ, ಕಲಬರಿಕೆ ಇಲ್ಲದ, ಕೃತಕ ಬಣ್ಣ ಇಲ್ಲದ ಪರಿಶುದ್ಧವಾದ ಮಸಾಲ. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ವಾಲಿಟಿ ಫುಡ್ಸ್ನವ್ರಿಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ದೊಡ್ಡ ಸಂಸ್ಥೆಗೆ ನನ್ನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸ್ವೀಕರಿಸಿದ್ದಾರೆ. ಅದಕ್ಕೆ ನಾನು ಯೋಗ್ಯನು ಅಂತ ಪರಿಗಣಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು 1983ನೇ ಇಸ್ವಿನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಾದೆ. ನಾನು ಮೆಡಿಕಲ್ ರೆಪ್ ಆಗಿದೆ.
ಮೆಡಿಕಲ್ ರೆಪ್ ಆಗಿದ್ದವನು ಆ ಬ್ಯಾಗ್ ಹೊತ್ಕೊಂಡು ಹೋಗೋಕೆ ಬೇಜಾರಾಗ್ಬಿಟ್ಟು ಕೆಲಸ ಬಿಟ್ಟು ಆ್ಯಕ್ಟ್ರ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ. 1985ರಲ್ಲಿ ಸಿಹಿ ಕಹಿ ಅನ್ನೋ ಧಾರಾವಾಹಿಯಲ್ಲಿ ಮೊದಲು ನಾನು ಆ್ಯಕ್ಟ್ ಮಾಡಿದೆ. ಅದಕ್ಕೆ ನನಗೆ ಸಿಹಿ ಕಹಿ ಚಂದ್ರು ಅಂತ ಹೆಸರು. ಶಾರ್ಟಾಗಿ ಹೇಳಬೇಕು ಅಂದರೆ SKC, ಸಿಹಿ ಕಹಿ ಚಂದ್ರು. SKC ಅಂದರೆ ಸ್ವೀಟು ಖಾರ ಕಾಫಿ. ನಾನು ಇಷ್ಟು ವರ್ಷ SKC ಆಗಿದ್ದೆ. ಆದರೆ ಒಂದು ಅಡಿಗೆ ಕಾರ್ಯಕ್ರಮ ಶುರು ಮಾಡಿದೆ 1992ನೇ ಇಸ್ವಿನಲ್ಲಿ. ಮೊಟ್ಟ ಮೊದಲ ಅಡಿಗೆ ಕಾರ್ಯಕ್ರಮ ಟೆಲಿವಿಷನಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಯಾರೂ ಟೆಲಿವಿಷನ್ನಲ್ಲಿ ಅಡಿಗೆ ಕಾರ್ಯಕ್ರಮ ಮಾಡಿರಲಿಲ್ಲ. ರೇಡಿಯೋದಲ್ಲಿ ಒಂದು ದಿವಸ ಅಡಿಗೆ ಕಾರ್ಯಕ್ರಮ ಅಂತ ಬಂತು. ಅಲ್ಲಿ ಈ ಪೈನಾಪಲ್ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಟ್ರೆ ಯಾರೋ ಹೆಂಗಸರು. ಆ ರೆಕಾರ್ಡಿಂಗ್ ಹಾಕಿದ್ರು. ನಾನು ಆಡಿಯೋ ಕೇಳಿದೆ. ಅರೆ ಇದನ್ನು ವಿಡಿಯೋ ಯಾಕೆ ಮಾಡಬಾರ್ದು ಅಂತ ತಲೆಗೊಳಿತು. ಹಾಗಾಗಿ ಒಂದು ಅಡಿಗೆ ಕಾರ್ಯಕ್ರಮವನ್ನು ಶುರು ಮಾಡಿದೆ. ಇಟ್ ವಾಸ್ ದ ಫಸ್ಟ್ ಕುಕ್ಕರಿ ಶೋ. ಅಲ್ಲಿಂದ ಇಲ್ಲಿವರೆಗೂ ಸೌಟ್ ಬಿಟ್ಟೇ ಇಲ್ಲ, ಕೈಯಲ್ಲಿ ಹಿಡ್ಕೊಂಡೇ ಇದ್ದೀನಿ. ಯಾವ ಲೆವೆಲ್ಗೆ ಅಂದರೆ SKC ಆಗಿದ್ದವನು ಈಗ ABC ಆಗ್ಬಿಟ್ಟಿದ್ದೀನಿ. ಅಂದರೆ ಅಡುಗೆ ಭಟ್ಟ ಚಂದ್ರು ಆಗ್ಬಿಟ್ಟಿದ್ದೀನಿ. ಎಷ್ಟೋ ಜನ ಮಕ್ಕಳಿಗೆ ನಾನು ಆ್ಯಕ್ಟ್ರ್ ಅಂತಲೇ ಗೊತ್ತಿಲ್ಲ, ಅಡುಗೆಯವನು ಅಂತಲೇ ಅಂದ್ಕೊಂಡಿದ್ದಾರೆ. ನಾವು ಬಂದಿದ್ದು ಇಂಡಸ್ಟ್ರಿಗೆ ಜನ ಗುರ್ತು ಹಿಡಿಬೇಕು ಅಂತ. ಅವ್ರು ನಮ್ಮನ್ನು ಯಾವ ಥರ ಪ್ರೀತಿಸ್ತಾರೋ ಅದೇ ನಾವು ಮಾಡಬೇಕು, ಅದು ಬಿಟ್ಟು ಬೇರೆ ಮಾಡಬಾರ್ದು. ಜನ ನನ್ನನ್ನು ಒಬ್ಬ ಅಡುಗೆಯವನಾಗಿ ಪ್ರೀತಿಸ್ತಾರೆ ಅಂದರೆ ಅಡುಗೆ ಮಾಡಬೇಕು ಅಷ್ಟೇ. ಜನ ನನ್ನನ್ನು ಅಡುಗೆ ಬಿಟ್ಟನಾಗಿ ಸ್ವೀಕರಿಸಿದ್ದಾರೆ, ABC ಮಾಡಿದ್ದಾರೆ ಅಂತ. ನೋಡಿ ಎಷ್ಟು ಲೆವೆಲ್ಗೆ ಅದಾಗ್ಬಿಟ್ಟಿದೆ ಅಂದರೆ, ಕ್ವಾಲಿಟಿ ಫುಡ್ನವರು ನೀವೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂತ ಕೇಳಿದ್ರು. ನನಗೆ ಒಂದು ಭಾಳ ಖುಷಿಯಾಗಿದ್ದಂದರೆ, ವಿಶ್ವದಾದ್ಯಂತ ಹೆಸರು ಮಾಡಿರುವ ಒಂದು ಸಂಸ್ಥೆ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಏನೋ ಟಿ ವಿನಲ್ಲಿ ಅಡುಗೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ವ್ಯಕ್ತಿನ ಇಲ್ಲ ನೀವು ನಮ್ಮ ಕಂಪನಿಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅನ್ನೋ ಗೌರವ ಕೊಟ್ರಲ್ಲ, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಕರೆದಾಗ ನಾನು ಫಸ್ಟ್ ಇದೇನು ಕಂಪ್ನಿ, ಯಾರಿದು ಅಂತ ಒಂದು ಸಣ್ಣದೊಂದು ರಿಸರ್ಚ್ ಮಾಡಿದೆ. ಯಾಕಂದರೆ ನಾವು ಒಪ್ಕೋಬೇಕಲ್ಲ, ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ ಅಂತ ಒಪ್ಕೋಬೇಕಲ್ಲ. ಸೊ ಮಾರ್ಕೆಟ್ಗೆ ಹೋದೆ, 3-4 ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋದೆ, ಹುಡುಕಿದಾಗ ಈ ಥರ ಕ್ವಾಲಿಟೀಸ್ದು ಒಂದಷ್ಟು ಸಿಕ್ತು ಪ್ರಾಡಕ್ಟ್ಸು. ಅದನ್ನು ಅದನ್ನು ಉಪಯೋಗಿಸಿದಾಗ ಅದ್ರ ಗುಣಮಟ್ಟ ತುಂಬ ಚೆನ್ನಾಗಿದೆ ಅನ್ನೋದು ಕನ್ಫರ್ಮ್ ಆಯ್ತು ನನಗೆ. ಎರಡನೇದು, ಇವರ ಪ್ರೆಸೆನ್ಸ್ ಎಲ್ಲ ಕಡೆ ಇರೋದನ್ನು ನೋಡಿದೆ. ನಾನೂ ಕೂಡ ನನ್ನದೇ ಆದ ಬ್ರ್ಯಾಂಡನ್ನು ಮಾರ್ಕೆಟಿಗೆ ಬಿಟ್ಟು ಸೋತಿರೋನು. ಹಾಗಾಗಿ ನನಗೆ ಗೊತ್ತು ಮಾಡ್ರನ್ ಟ್ರೇಡ್ ಅಂದರೆ ಏನು, ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಇಡೋದು ಅಂದ್ರೇನು, ರ್ಯಾಕಲ್ಲಿ ಇಡೋದು ಅಂದ್ರೇನು, ಮೇಲಿಟ್ರೆ ಏನಾಗುತ್ತೆ, ಮಧ್ಯಲ್ಲಿಟ್ರೆ ಏನಾಗುತ್ತೆ, ಕೆಳಗಿಟ್ರೆ ಏನಾಗುತ್ತೆ. ಇದಾರ ಇಲ್ಲಿ ಸೇಲ್ಸ್ ಟೀಮು, ಎಲ್ಲ ಗೊತ್ತು ನನಗೆ, ಎಲ್ಲ ನೋಡಿ. ಸೊ ನಾನು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ನೋಡಿದಾಗ, ಪ್ರೆಸೆನ್ಸ್ ನೋಡಿದಾಗ, ಇದು ಸಣ್ಣ ಕಂಪನಿ ಅಲ್ಲವೇ ಅಲ್ಲ, ಕರ್ನಾಟಕಕ್ಕೆ ಹೆಮ್ಮೆ ಕೊಡುವಂಥ ಒಂದು ಬಹಳ ದೊಡ್ಡ ಕಂಪನಿ ಅನ್ನೋದು ನನಗೆ ಮನದಟ್ಟಾಯಿತು. ಅದಾದ ಮೇಲೆ ನಾನು ಆಯಿತು ಅಂತ ಇದಕ್ಕೆ ನನ್ನ ಸಮ್ಮತಿಯನ್ನು ಕೊಟ್ಟೆ. ನನಗೆ ಯಾರು ಹೊಸದನ್ನು ಹುಡುಕ್ತಾರೆ, ಹೊಸದನ್ನು ಸೃಷ್ಟಿ ಮಾಡೋಕ್ಕೆ ತವಕ ಇಟ್ಕೊಂಡಿರ್ತಾರೆ, ಯಾರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ, ಅಂಥವ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ. ಆ ದೃಷ್ಟಿಯಲ್ಲಿ ನನ್ನ ಸಣ್ಣ ರಿಸರ್ಚ್ ಕ್ವಾಲಿಟೀಸ್ ಫುಡ್ ಬಗ್ಗೆ ಮಾಡಿದಾಗ ನನಗನ್ಸಿದ್ದು, ಹೊಸದನ್ನು ತುಂಬ ಹುಡುಕ್ತಾರೆ ಈ ಕಂಪ್ನಿಯವರು, ಹೊಸದನ್ನು ಕ್ರಿಯೇಟ್ ಮಾಡಬೇಕು, ಹೊಸ ಆವಿಷ್ಕಾರಗಳು ಮಾಡಬೇಕು, ಹೊಸದು ನಾವು ಬೆಳಿಬೇಕು ಅಂದರೆ ಹೊಸ ಪ್ರಾಡಕ್ಟ್ಸ್ ಬರಬೇಕು. ಈ ಎಲ್ಲ ಯೋಜನೆಗಳಿಟ್ಕೊಂಡು ಇಷ್ಟು ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ. ಈ ಒಂದು ಸಂಸ್ಥೆ ಜೊತೆಗೆ ನಾನು ಕೈ ಜೋಡಿಸೋದಕ್ಕೆ, ನನ್ನ ಅಳಿಲು ಸೇವೆ ಏನಿದೆಯೋ ಅದು ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ನೀವೆಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿ ಇಟ್ಕೋಬೇಕು ಅನ್ನೋದು ನನ್ನ ಪ್ರಾರ್ಥನೆ. ನಾನು ನಂದು ಅಂತ ಯೋಚನೆ ಮಾಡಿ, ನಂದು ಕಂಪ್ನಿ ಇದು ಅಂತ ಯೋಚನೆ ಮಾಡಬೇಕು. ನಾನು ಈ ಕಂಪ್ನಿಯಲ್ಲಿ ಕಸ ಗುಡಿಸೋನಾಗಿರ್ಬೋದು,
ಇದು ನನ್ನ ಕಂಪನಿ, ಕ್ಲೀನಾಗಿ ಇರಬೇಕಿದು ಅನ್ನೋ ಮನೋಭಾವದಿಂದ ಕಸ ಗುಡಿಸ್ಬೇಕು. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಈ ಕಂಪ್ನಿ ಬಗ್ಗೆ. ಇದರಿಂದ ನಾವು ಕಂಪ್ನಿ ಇರೋದಕ್ಕೆ ನಾವಿರೋದು, ಕಂಪ್ನಿ ಇಲ್ಲ ಅಂದ್ರೆ ನಾನಿಲ್ಲ. ಕ್ವಾಲಿಟೀಸ್ ಫುಡ್ ಜೊತೆಗೆ ನಾನು ಸೇರಿಕೊಂಡಿರೋದ್ರಿಂದ ನಾನು ಇನ್ಮೇಲಿಂದ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಇದು ನಮ್ಮ ಕಂಪ್ನಿ. ಥ್ಯಾಂಕ್ ಯು. ಕ್ವಾಲಿಟಿ ಸಂಸ್ಥೆಗೆ ಕ್ವಾಲಿಟಿ ಬ್ರ್ಯಾಂಡ್ ಅಂಬಾಸಿಡರ್ ನಮಗೆ ಸಿಕ್ಕಿರೋದು ನಮ್ಮ ಹೆಮ್ಮೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್.